ಬಳಗನೂರಲ್ಲಿರೋ ಈ ದೇವಾಲಯ ಅದೆಷ್ಟೋ ಜನಗಳಿಗೆ ಬಿಸಿಲಿನಿಂದ ಆಶ್ರಯ ಕೊಡ್ತಿದೆ. ಈ ದೇವಾಲಯವನ್ನ ನಾಗಭೂಷಣ ಅಂತ ಕರೀತಾರೆ. ಇಲ್ಲಿ ಕಲ್ಯಾಣ ಚಾಲುಕ್ಯರ ವಾಸ್ತುಶೈಲಿಯ ಕೆಲವು ಅಂಶಗಳನ್ನ ನಾವಿಲ್ಲಿ ನೋಡಬಹುದು. ಈ ದೇವಾಲಯದಲ್ಲಿ ಅರೆಗಂಬ ಮತ್ತು ಕಂಬಗಳಲ್ಲಿ ಆಂಜನೇಯ, ಕಾಳಿಂಗ ಮರ್ದನ, ಕೃಷ್ಣ, ದರ್ಪಣ ಸುಂದರಿ, ಸಿಂಹ, ಆನೆ ಇನ್ನೂ ಅನೇಕ ಅಲಂಕಾರಿಕ ಉಬ್ಬು ಶಿಲ್ಪಗಳನ್ನ ಕೆತ್ತಲಾಗಿದೆ. ಈ ದೇವಾಲಯವು ಕ್ರಿಸ್ತಶಕ 14-15ನೇ ಶತಮಾನದ್ದಾಗಿದೆ. ಊರವರೆಗೆ ಜಮೀನಲ್ಲಿ ಯಲ್ಲಮ್ಮ ದೇವಸ್ಥಾನ ಇದೆ. ಈ ದೇವಾಲಯ ಸ್ವಲ್ಪ ನಾಶ ಆಗಿದ್ರಿಂದ ಗರ್ಭಗೃಹ ಮತ್ತೆ ನವರಂಗ ಭಾಗಗಳು ಮಾತ್ರ ಉಳ್ಕೊಂಡಿದೆ. ಅದನ್ನ 20ನೇ ಶತಮಾನದಲ್ಲಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಇದು ಕಲ್ಯಾಣ ಚಾಲುಕ್ಯರ ಕಾಲದ ದೇವಾಲಯ ಆಗಿದ್ದು, ಹಾಗೆ ಗರ್ಭಗುಡಿಯಲ್ಲಿ ವೀರಭದ್ರನ ಮೂರ್ತಿ ಶಿಲ್ಪ ಕೂಡ ಇದೆ. ಈ ಗುಡಿಯ ಮುಂದೆ ಸ್ತ್ರೀಯ ಶಿಲ್ಪ, ವೀರಗಲ್ಲು ಮತ್ತು ಶಾಸನವನ್ನ ನಾವಿಲ್ಲಿ ನೋಡಬಹುದು. ಅಲ್ಲಿಂದ ಹಸಿರಾದ ಗದ್ದೆ, ಹರಿತಿರೋ ಕಾಲುವೆ ನೀರು ನೋಡ್ತಾ ನನ್ನ ಫ್ರೆಂಡ್ ಅವ್ರ ತೋಟಕ್ಕೆ ಬಂದ್ವಿ. ತೆಂಗಿನ ಮರಗಳು, ಬಾಳೆ ಗಿಡಗಳು, ಮುಂದೆ ನನ್ನ ನೋಡ್ತಿರೋ ಎತ್ತುಗಳು. ರಥ ಬಂದ್ರೆ ಐರಾವತ ಫಾರ್ಮಿಂಗ್ ಬಗ್ಗೆ